ಚಿಂತಾಮಣಿ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಚನ್ನಕೇಶವಪುರ ವೆಂಕಟಾಚಲಪತಿರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು ಗೋವರ್ಧನ್ ಕುನ್ನ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹಿರೇಕಟ್ಗೇನಹಳ್ಳಿ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಪತ್ರಿಕಾ ರಂಗದ ಮೂಲ ಉದ್ದೇಶವೇ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದು. ದಿನ ಕಳೆದಂತೆ ನಮ್ಮಲ್ಲಿ ದೃಶ್ಯ ಮಾಧ್ಯಮಗಳ ಪ್ರಭಾವ ಹೆಚ್ಚಾಗುತ್ತಿದೆ. ಇದರ ಪರಿಣಾಮವಾಗಿ ಪತ್ರಿಕೆಗಳನ್ನು ಓದುವ ಹವ್ಯಾಸ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಎನ್ನುವುದು ಬೇಸರದ ಸಂಗತಿ. ಆದರೆ ರೂಪ ಬದಲಾಗಿರಬಹುದು ಅಷ್ಟೇ, ಪತ್ರಿಕಾ ರಂಗದ ಮಹತ್ವ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆಯಾಗಿಲ್ಲ, ಕಡಿಮೆಯಾಗುವುದು ಇಲ್ಲ ಮತ್ತು ಮುಂದೆ ಎಂದಿಗೂ ಕಡಿಮೆಯಾಗಬಾರದು ಕೂಡ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ತಿಳಿಸಿದರು. ಚಿಂತಾಮಣಿ ನಗರದ ಪತ್ರಕರ್ತ ಭವನದಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ಭಾಗವಹಿಸಿ ಪತ್ರಕರ್ತರ ಸಂಘದ ಸಂಸ್ಥಾಪಕ ಡಿ.ವಿ. ಗುಂಡಪ್ಪರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಪತ್ರಕರ್ತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಿ ಶುಭ ಹಾರೈಸಿ ಮಾತನಾಡಿದ ಅವರು, ಜುಲೈ 1ನೇ ತಾರೀಕು ನಾವು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸಡಗರದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ಇವತ್ತಿನ ದಿನ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೆಲ್ಲರೂ ಒಟ್ಟಾಗಿ ಈ ರೀತಿಯಾದ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ನಿಜಕ್ಕೂ ತುಂಬ ಸಂತೋಷದ ವಿಚಾರ. ಪತ್ರಿಕಾ ರಂಗದ ಬಗ್ಗೆ ನನಗಿಂತ ಚೆನ್ನಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಏಕೆಂದರೆ ತಾವೆಲ್ಲರೂ ಇದರಲ್ಲಿ ಸುದೀರ್ಘ ವರ್ಷಗಳ ಅನುಭವವನ್ನು ಹೊಂದಿದ್ದೀರಿ. ಸಮಾಜದಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲು ಪತ್ರಿಕಾ ಮಾಧ್ಯಮಗಳು ನಿರಂತರವಾಗಿ ಕೆಲಸ ಮಾಡುತ್ತೇವೆ. ಪ್ರಜಾಪ್ರಭುತ್ವದ ಪ್ರತಿಯೊಂದು ಅಂಗಗಳಾದ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳನ್ನು ಸರಿದೂಗಿಸಿಕೊಂಡು ಹೋಗುವಲ್ಲಿ ಪತ್ರಿಕಾ ರಂಗದ ಪಾತ್ರ ದೊಡ್ಡದಿದೆ. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದ ವಿಶಿಷ್ಟತೆ ಇರುತ್ತದೆ. ಅವುಗಳ ಕಾರ್ಯವಿಧಾನಗಳಲ್ಲಿ ಎಲ್ಲಿ ತಪ್ಪುಗಳಾಗುತ್ತಿವೆ, ಎಲ್ಲಿ ಎಡವುತ್ತಿವೆ ಎಂಬುದನ್ನು ಎತ್ತಿ ತೋರಿಸಿ ತಿದ್ದುವ ಕೆಲಸವನ್ನು ಈ ಪತ್ರಿಕಾ ಮಾಧ್ಯಮಗಳು ಮಾಡುತ್ತವೆ. ಸಮಾಜದ ಹಿತದೃಷ್ಟಿಯಿಂದ ತಾವೆಲ್ಲರೂ ಒಟ್ಟಾಗಿ ಈ ಪತ್ರಿಕಾ ರಂಗವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಮುನ್ನಡೆಸಿಕೊಂಡು ಹೋಗಬೇಕೆಂದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರ್ಜುನ್ ಟಿ, ಪ್ರಧಾನ ಕಾರ್ಯದರ್ಶಿ ಬಿ ದೇವಪ್ಪ, ಖಜಾಂಚಿ ವೆಂಕಟೇಶ್, ಜಿಲ್ಲಾ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣ, ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ರವಿಕುಮಾರ್, ಕೃಷ್ಣಮೂರ್ತಿ, ಸಂಘದ ನಿಕಟ ಪೂರ್ವ ಅಧ್ಯಕ್ಷ ರವಿ ಪ್ರಕಾಶ್, ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಕಾಗತಿ ಶ್ರೀನಿವಾಸ್, ಕಾರ್ಯದರ್ಶಿ ವಾಸುದೇವ್, ಪದಾಧಿಕಾರಿಗಳಾದ ಮಂಜುನಾಥ್, ನಟರಾಜ್, ನಾರಾಯಣಮೂರ್ತಿ, ಸುರೇಶ್, ಪಿ.ಆರ್. ಶ್ರೀನಿವಾಸ್, ನಾಗರಾಜ್, ಕೆ.ಎಸ್. ನೂರುಲ್ಲಾ ಸೇರಿದಂತೆ ಪತ್ರಕರ್ತರ ಕುಟುಂಬದವರು ಮತ್ತಿತರರು ಉಪಸ್ಥಿತರಿದ್ದರು. ಜುಲೈ 1ನೇ ತಾರೀಕು ನಾವು ಪತ್ರಿಕಾ ದಿನಾಚರಣೆಯಾಗಿ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು
ಶಾಂತಿಯುತವಾಗಿ ತಾವೆಲ್ಲರೂ ಕೂಡ ಸೇರಿ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಸೇರಿ ಒಂದು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಪತ್ರಿಕಾ ರಂಗದ ಬಗ್ಗೆ ನನಗಿಂತ ಚೆನ್ನಾಗಿ ತಮಗೆ ಎಲ್ಲ ಗೊತ್ತಿದೆ. ತಾವೆಲ್ಲ ಹರಿದು ತೂಗಿ ಇಷ್ಟೊಂದು ವರ್ಷದ ಅನುಭವ ಇದೆ ನಮಗೆ. ಪತ್ರಿಕೆ ಯಾವುದೇ ಆಗಿರ್ಬೋದು, ದೃಶ್ಯ ಮಾಧ್ಯಮ ಆಗಿರ್ಬೋದು ಅಥವಾ ವಾರ್ತಾಪತ್ರಿಕೆ ಆಗಿರ್ಬೋದು ಅಥವಾ ದಿನಪತ್ರಿಕೆ ಆಗಿರ್ಬೋದು, ಈಗೆಲ್ಲ ಬರೀ ದಿನಪತ್ರಿಕೆ ಉಳ್ಕೊಂಡಿದೆ. ಈಗ ಮಾಸಿಕ ಪತ್ರಿಕೆ ಕಮ್ಮಿ ಆಗಿದೆ ಅಂತ ಮಾಸಿಕ ಪತ್ರಿಕೆಯಿಂದ ಪಾಕ್ಷಿಕನೂ ಗೊತ್ತಾಯ್ತು. 15 ದಿನಕ್ಕೆ ಈಗಿರೋ ಮಕ್ಕಳಿಗೆ ಪಾಕ್ಷಿಕ ಪತ್ರಿಕೆಗಳ ಬಗ್ಗೆ ಐಡಿಯಾನೇ ಇಲ್ಲ ಅನಿಸುತ್ತೆ. ಗೊತ್ತಿದೆಯಾ ಯಾರಿಗಾದರೂ? ಪಾಕ್ಷಿಕ ಅಂದರೆ 15 ದಿನಕ್ಕೆ ಒಂದು ಸಲ ಪೇಪರ್ ರಿಲೀಸ್ ಆಗ್ತಾ ಇರುತ್ತೆ, 15 ಡೇಸ್ಗೆ. ಸೊ ಅದಕ್ಕೆ ಪಾಕ್ಷಿಕ ಅಂತ ಕರೀತಾ ಇತ್ತು. ನಾವೆಲ್ಲ ಸೇಲ್ಸ್ಗೆ ಓದಬೇಕಾದ್ರೆ ನಾವು ಪಾಕ್ಷಿಕನೂ ಓದ್ತಾ ಇದ್ವಿ, ಡೈಲಿನೂ ಓದ್ತಾ ಇದ್ವಿ. ಸೊ ಹಾಗಾಗಿ ದಿನೇ ದಿನೇ ನಮ್ಮಲ್ಲಿ ದೃಶ್ಯ ಮಾಧ್ಯಮದ ಪ್ರಭಾವ ಹೆಚ್ಚಾಗಿ ಪತ್ರಿಕೆಗಳನ್ನ ಓದುವಂಥ ಅಭ್ಯಾಸ ಕಮ್ಮಿ ಆಗ್ತಾ ಇದೆ. ಬಟ್ ಏನೇ ಆಗಿರಲಿ ಅದರ ಮಹತ್ವ ಯಾವುದೇ ಕಾರಣಕ್ಕೂ ರೂಪ ಬದಲಾವಣೆ ಆಗಿರ್ಬೋದು ಹೊತ್ತು ಅದರ ಮಹತ್ವ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ, ಬದಲಾವಣೆ ಆಗೋದು ಇಲ್ಲ, ಮುಂದೆ ಬದಲಾವಣೆ ಆಗಲೂಬಾರದು. ಏನು ನಮ್ಮ ಪತ್ರಿಕೆಯ ಒಂದು ಮೂಲ ಉದ್ದೇಶ ಇದೆ, ಸಮಾಜದ ಅನುಕೂಲಗಳನ್ನು ತಿದ್ದುವಂಥದ್ದು, ಸಮಾಜದಲ್ಲಿರುವಂಥ ಲೋಪದೋಷಗಳನ್ನು ಸರಿಪಡಿಸೋದಕ್ಕೋಸ್ಕರ ಪ್ರತಿಯೊಂದು ಕಾರ್ಯಾಂಗ ಆಗಿರ್ಬೋದು, ರಾಜ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಎಲ್ಲ ಅಂಗಗಳಿಗೂ ಕೂಡ ಸರಿದೂಗಿಸ್ಕೊಂಡು ಪ್ರತಿಯೊಂದು ಅಂಗಗಳಿಗೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಇರುವಂಥದ್ದನ್ನು ಅದಕ್ಕೆ ಆದಂಥ ಕಾರ್ಯವಿಧಾನಗಳನ್ನ ಅದು ಎಲ್ಲಿ ಎಡುತ್ತಾ ಇದೆ, ಎಲ್ಲಿ ಎಡವಟ್ಟಾಗ್ತಾ ಇದೆ ಅಂತ ಅದನ್ನು ತಿದ್ದುವಂಥದ್ದಕ್ಕೋಸ್ಕರ ಪತ್ರಿಕಾ ಮಾಧ್ಯಮ ಇರುವಂಥದ್ದು. ಸಮಾಜಮುಖಿಯಾಗಿ ನಾವೆಲ್ಲರೂ ಕೂಡ ಪತ್ರಿಕಾ ರಂಗವನ್ನು ಮುನ್ನಡೆಸಬೇಕು ಅಂತ ಈ ಮೂಲಕ ಕೇಳ್ಕೊಂತ ನನ್ನ 4 ಮಾತನ್ನು ಮುಗಿಸ್ತೀನಿ. ಈ ಶುಭ ದಿನವಾದ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಬೇಕು. ಜೊತೆಗೆ ನಮ್ಮ ಹಲವಾರಿಗೆ ವೇದಿಕೆಯಲ್ಲಿರುವ ಹಾಗೂ ನಿಮ್ಮನ್ನೆಲ್ಲ ಗಮನಿಸುತ್ತದೆ. ಬೆಳಿಗ್ಗೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನನ್ನ ಆರೋಗ್ಯದ ಕಾರಣದಿಂದಾಗಿ ಆಗಲಿಲ್ಲ. ವಿಷಯ ನಾನು ಮತ್ತೆ ಅವರು ಗಮನಿಸುತ್ತಿದ್ದೆ. ಇನ್ನು ಈ ಕಾರ್ಯಕ್ರಮ ಕಳೆದುಕೊಳ್ಳಬೇಕಂದ್ರೆ ನಮ್ಮ ಮನೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ನಡೆದು ಬಂದಿದ್ದರಿಂದ ಬರಲು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಅದು ಕೂಡ ನನ್ನ ಸೌಭಾಗ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಪತ್ರಿಕಾ ದಿನಾಚರಣೆ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರವಿಪ್ರಕಾಶ್ ಅವರು ತಿಳಿಸಿದ್ದಾರೆ. ಪತ್ರಿಕಾ ದಿನಾಚರಣೆ ಬಗ್ಗೆ ಬರೀ ಪತ್ರಕರ್ತರು ಮಾತ್ರ ತಿಳ್ಕೊಂಡ್ರೆ ಸಾಕು. ಪತ್ರಿಕೆ ಓದೋರು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.